ಚಿಟ್ಟೆಯ ರೆಕ್ಕೆ ಮತ್ತು ಮೌನದ ಮರ. ಒಂದಾನೊಂದು ಕಾಲದಲ್ಲಿ ಅತಿ ಎತ್ತರದ ಬೆಟ್ಟದ ತುದಿಯಲ್ಲಿ ಮೌನದ ಮರ ಎಂಬ ವಿಸ್ಮಯಕಾರಿ ಮರವೊಂದಿತ್ತು. ಅದರ ಎಲೆಗಳು ಬೆಳ್ಳಿಯಂತೆ ಹೊಳೆಯುತ್ತಿದ್ದವು, ಆದರೆ ಆ ಮರದಿಂದಾಗಲಿ ಅದರ ಸುತ್ತಮುತ್ತಲಿನಿಂದಾಗಲಿ ಯಾವ ಸಪ್ಪಳವೂ ಕೇಳಿಸುತ್ತಿರಲಿಲ್ಲ. ಅದು ಸಂಪೂರ್ಣ ಶಾಂತಿ ಮತ್ತು ಮೌನ ನೆಲೆಸಿದ ಸ್ಥಳವಾಗಿತ್ತು. ಆ ಬೆಟ್ಟದ ಕೆಳಗಿನ ಕಣಿವೆಯಲ್ಲಿ ಚಿತ್ರಾ ಎಂಬ ಪುಟ್ಟ ಚಿಟ್ಟೆಯೊಂದು ವಾಸವಾಗಿತ್ತು. ಚಿತ್ರಾಳ ರೆಕ್ಕೆಗಳು ಮಳೆಬಿಲ್ಲ ಎಲ್ಲಾ ಬಣ್ಣಗಳಿಂದಲೂ ಮಿನುಗುತ್ತಿದ್ದವು ಮತ್ತು ಅವಳು ಎಲ್ಲಿಗೆ ಹಾರಿದರೂ ಅವಳ ರೆಕ್ಕೆಗಳಿಂದ ಸುಮಧುರವಾದ ಸಣ್ಣ ಸಂಗೀತ ಹೊರಹೊಮ್ಮುತ್ತಿತ್ತು. ಅವಳು ಹಾಡುವುದು ನಿಲ್ಲಿಸಿದರೆ ಆ ಸಂಗೀತವು ನಿಲ್ಲುತ್ತಿತ್ತು. ಒಂದು ದಿನ ಚಿತ್ರಾಳ ಅಜ್ಜಿ ಅವಳಿಗೆ ಮೌನದ ಮರದ ಬಗ್ಗೆ ಹೇಳಿದಳು. ಅಲ್ಲಿ ಸಂಪೂರ್ಣ ಮೌನವಿದೆ. ನೀನು ಅಲ್ಲಿಗೆ ಹಾರಿದರೆ ನಿನ್ನ ಹಾಡುವಿಕೆಯು ಆ ಮೌನವನ್ನು ಮುರಿಯಲು ಸಾಧ್ಯವಾಗುತ್ತದೆಯೇ ಎಂದು ನೋಡು ಎಂದರು. ಚಿತ್ರಾ ಕುತೂಹಲದಿಂದ ಬೆಟ್ಟವನ್ನು ಹತ್ತಲು ಹೊರಟಳು. ಅವಳು ಹಾರುತ್ತಾ ಹೋದಂತೆ ಆ ಗಾನಾಮೃತದ ಸಂಗೀತವು ಇಡೀ ದಾರಿಯನ್ನು ಸಂತೋಷಗೊಳಿಸಿತು. ಆದರೆ ಮೌನದ ಮರವನ್ನು ಸಮೀಪಿಸುತ್ತಿದ್ದಂತೆ ಅವಳ ಸಂಗೀತದ ಧ್ವನಿಯು ಕಡಿಮೆಯಾಗುತ್ತಾ ಬಂದಿತು. ಮರದ ಬುಡವನ್ನು ತಲುಪಿದಾಗ ಅವಳ ರೆಕ್ಕೆಗಳ ಸುಂದರವಾದ ಸಂಗೀತವು ಸಂಪೂರ್ಣವಾಗಿ ನಿಂತುಹೋಯಿತು. ಚಿತ್ರಾಳಿಗೆ ಆಶ್ಚರ್ಯ ಮತ್ತು ದುಃಖವಾಯಿತು. ತನ್ನ ಸಂಗೀತವಿಲ್ಲದೆ ತಾನೇನೂ ಅಲ್ಲ ಎಂದು ಅವಳು ಭಾವಿಸಿದಳು. ಅವಳು ಮರದ ಹೊಳೆಯುವ ಎಲೆಯ ಮೇಲೆ ಹತಾಶಳಾಗಿ ಕುಳಿತುಕೊಂಡಳು. ಅವಳು ಮೌನವಾಗಿ ಕುಳಿತಾಗ ಮೊದಲ ಬಾರಿಗೆ ಅವಳಿಗೆ ಬೇರೆ ಏನೋ ಕೇಳಿಸಿತು. ಅದು ಹೊರಗಿನ ಧ್ವನಿಯಾಗಿರಲಿಲ್ಲ, ಬದಲಿಗೆ ಒಳಗಿನ ಧ್ವನಿ. ಅವಳ ಹೃದಯ ಬಡಿತ, ಗಾಳಿಯು ಅವಳ ರೆಕ್ಕೆಗಳ ಮೇಲೆ ಬೀಸುತ್ತಿದ್ದ ಮೃದುವಾದ ಅನುಭವ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವಳ ಸ್ವಂತ ಆಲೋಚನೆಗಳ ಸ್ಪಷ್ಟತೆ. ಮೌನದ ಮರವು ಹೊರಗಿನ ಸಪ್ಪಳವನ್ನು ತೆಗೆದುಹಾಕಿದಾಗ ಚಿತ್ರಾಳಿಗೆ ತನ್ನೊಳಗಿನ ಶಾಂತವಾದ ಸೌಂದರ್ಯವನ್ನು ಕೇಳಲು ಸಾಧ್ಯವಾಯಿತು. ಅವಳು ಆ ಆಳವಾದ ಶಾಂತವಾದ ಮೌನವನ್ನು ಸವಿಯಲು ಪ್ರಾರಂಭಿಸಿದಳು. ಅವಳು ಸಂಗೀತವನ್ನು ನೀಡದಿದ್ದರೂ ಅವಳು ಶಾಂತಿಯ ರೂಪದ ಅತ್ಯಂತ ಮಧುರವಾದ ಧ್ವನಿಯಾಗಿದ್ದಳು. ಆ ಮೌನದ ಅನುಭವವು ಅವಳನ್ನು ಹೊಸದಾಗಿ ಮತ್ತು ಬಲಶಾಲಿಯಾಗಿ ಮಾಡಿತು. ಕೆಲ ಸಮಯದ ನಂತರ ಚಿತ್ರಾ ಕಣಿವೆಗೆ ಮರಳಿದಳು. ಈ ಬಾರಿ ಅವಳ ರೆಕ್ಕೆಗಳು ಎಂದಿನಂತೆ ಸಂಗೀತವನ್ನು ಹೊರಹಾಕುತ್ತಿದ್ದವು, ಆದರೆ ಈಗ ಆ ಸಂಗೀತವು ಹೊಸ ಆಳ ಮತ್ತು ಶಾಂತಿಯನ್ನು ಪಡೆದುಕೊಂಡಿತ್ತು. ಯಾಕೆಂದರೆ ಚಿತ್ರಾ ಈಗ ಮೌನದ ಮೌಲ್ಯವನ್ನು ಅರ್ಥಮಾಡಿಕೊಂಡಿದ್ದಳು. ಆ ದಿನದಿಂದ ಚಿತ್ರಾ ಆಗಾಗ್ಗೆ ಮೌನದ ಮರಕ್ಕೆ ಭೇಟಿ ನೀಡುತ್ತಿದ್ದಳು, ಕೇವಲ ಮೌನವಾಗಿ ಕುಳಿತು ತನ್ನೊಳಗಿನ ಶಾಂತಿಯನ್ನು ಆಲಿಸಲು. ಏಕೆಂದರೆ ಕೆಲವೊಮ್ಮೆ ಜೀವನದ ಅತ್ಯಂತ ಸುಂದರವಾದ ಹಾಡುಗಳು ನಿಶ್ಶಬ್ದದಲ್ಲಿ ಮಾತ್ರ ಕೇಳಿಸುತ್ತವೆ.